ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್. ಅತ್ಯುತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಸರ್ವಿಸಸ್ಗಾಗಿ ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಭೇಟಿ ಕೊಡಬಹುದು. ಆರತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ವಾರದ ಮೊದಲನೇ ದಿನ, ಈಶ್ವರನ ಶುಭ ದಿನ, ಸೋಮವಾರ. ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ಮನೋಗತ ಪ್ರಶ್ನ ತಂತ್ರದ ಆಧಾರದ ಮೇಲೆ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ತಿಳ್ಕೊಳ್ಬಹುದು ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲದೆ ಇತ್ತೀಚೆಗಷ್ಟೇ ಒಂದು ಹೊಸ ಅವಕಾಶವನ್ನ ಗುರುಜಿಯವರು ನಿಮಗೋಸ್ಕರ ಕಲ್ಪಿಸಿಕೊಟ್ಟಿದ್ದಾರೆ. ಅದೇನು, ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ರೆಕಾರ್ಡ್ ಮಾಡಿ ಕಳಿಸಬಹುದು. ಇಲ್ಲಿ 9538868222 ಈ ನಂಬರ್ಗೆ ನೀವು ವಾಟ್ಸ್ಆಪ್ ವಿಡಿಯೋ ಮಾಡಬಹುದು. ಇದು ಕರೆ ಮಾಡುವ ಹಾಗಿಲ್ಲ. ಇನ್ನು ಪತ್ರಗಳನ್ನು ಕೂಡ ನೀವು ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಪತ್ರವನ್ನ ಬರಿತೀರಿ ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂತಹ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡ್ಬೇಕು. ಫೋಟೋಲಿ ಯಾವುದೇ ಕಲರ್ ಕರೆಕ್ಷನ್ಸ್ ಆಗಿರಬಾರ್ದು. ಫೋಟೋ ಕ್ಲಾರಿಟಿ ಆಗಿರಬೇಕು. ಫೋಟೋ ಬ್ಲರ್ ಆಗಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ಪರಿಹಾರ ಗುರುಜಿಯವರಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು 08041219999 ಈ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ನೀವು ಗುರುಜಿಯವರ ಜೊತೆಗೆ ಮಾತಾಡಬಹುದು. ಖಂಡಿತವಾಗಿಯೂ ಕರೆ ಮಾಡಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ವಾರದ ಮೊದಲನೇ ದಿನ ಸೋಮವಾರ, ಹಾಗಾಗಿ ಈಶ್ವರನ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्युः करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्युः करिष्यति शिवाय साम्बाय हरये परमात्मने प्रणतक्लेशनाशाय योगीनां पतये नमः.
योगीनां पतये नमः। स्थिति संहार कर्तारमीश्वरं नमामि शिरसा देवं। किं नो मृत्यु करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नास्ति चोरभयं क्वचित्। शिवाय साम्बाय हरये परमात्मने प्रणतक्लेशनाशाय योगीनां पतये नमः। शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकम्। मृत्युञ्जय महादेव त्राहि मां शरणागतम्। जन्म मृत्यो जरारोगैः पीडितं कर्मबन्धनैः। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। प्रणतक्लेशनाशाय योगीनां पतये नमः। किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं। किं नो मृत्यु करिष्यति। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। उत्पत्तिस्थितिसंहार कर्तारमीश्वरं
नमामि शिरसा देवम् किं नो मृत्युः करिष्यति मार्कण्डेयकृतं स्तोत्रम् यः पठेत् शिवसन्निधौ तस्य मृत्युभयं नास्ति नाग्निज्वालभयं क्वचित् नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। शतावृत्तं प्रकर्तव्यं सङ्कटे कष्टनाशनम् शुचिर्भूत्वा पठेत् स्तोत्रम् सर्वसिद्धिप्रदायकम् मृत्युञ्जय महादेव त्राहि मां शरणागतम् जन्म मृत्यो जरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय
ದರ್ಶನ ಮಾಡಿದ್ದಾಯ್ತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭ್ರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಗಂಧನಾಂ ಮೃತ್ಯೋರ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದೆ. ವಾರದ ಮೊದಲನೇ ದಿವಸ ಸೋಮವಾರ ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡಿದೆ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಹಾಗೆ ರಾಶಿಫಲದ ಕಡೆ ಗಮನ ಕೊಡೋಣ. ಸಮಯದ ಅಭಾವದಿಂದ ಸ್ವಲ್ಪ ತಡ ಆದ್ದರಿಂದ ಇವತ್ತು ಪ್ರತಿದಿನದಂತೆ ನಕ್ಷತ್ರ ಫಲ ಅಂತಕ್ಕಂಥದ್ದು, ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ತಾರಾಬಲದ ಬಗ್ಗೆ ಇವತ್ತೇನು ಹೇಳಬೇಕಾಗಿತ್ತು ಅದನ್ನು ಒಂದು ದಿನದ ಮಟ್ಟಿಗೆ ಅಂದರೆ ಇವತ್ತು ಬಿಟ್ಟು ನಾಳೆ ಅದನ್ನು ತೆಗೆದುಕೊಳ್ಳೋಣ. ಆದರೆ ಇವತ್ತು ರಾಶಿಫಲದ ಕಡೆ ಗಮನ ಕೊಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ದರ್ಪಣಾಂಜನವನ್ನು ದರ್ಶನ ಮಾಡಿ ರಾಶಿಫಲದ ಕಡೆ ಗಮನ ಹರಿಸೋಣ. ಓಂ ನಮಸ್ತೆ ಅಸ್ತು ದೇವದೇವೇಶ್ವರಾಯ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಫ್ಲವರಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 14/3/2022 ಸೋಮವಾರ ಏಕಾದಶಿ. ಇವತ್ತು ಪುಷ್ಯ ನಕ್ಷತ್ರ. ಜೊತೆಗೆ ಇವತ್ತು ಪರಮ ಪವಿತ್ರವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಉತ್ಸವ, ಸ್ವಾಮಿಯ ಮಹಾವಿಷ್ಣುವಿನ ವಿಶೇಷವಾಗಿರತಕ್ಕಂಥ ತಾಣ. ಜೊತೆಗೆ ರಾಮಾನುಜಾಚಾರ್ಯರು ಅವರು ಸ್ವಯಂಭವಾಗಿ ವಿಶೇಷವಾಗಿ ನಿಂತಿರತಕ್ಕಂತಹ ಭಗವಂತನ ಚೆಲುವನಾರಾಯಣನ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನ ರಾಮಾನುಜಾಚಾರ್ಯರು ಜಗತ್ತಿಗೆ ತೋರಿಸ್ಕೊಟ್ರು. ಹುತ್ತದಲ್ಲಿದ್ದಂತಹ ಸ್ವಾಮಿ, ಹುತ್ತದ ಒಳಗಡೆ ಇರತಕ್ಕಂತಹ ಸ್ವಾಮಿಯನ್ನ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಸಹಿತ ಭಗವಂತ ಇಲ್ಲಿ ನೆಲೆಸಿದ್ದಾನೆ, ಇಲ್ಲಿ ನಿಂತಿದ್ದಾನೆ ಅಂತ ಹೇಳಿ ಆ ಚೆಲುವನಾರಾಯಣನ, ಮುದ್ದನಾರಾಯಣನ, ಆ ವಿಶೇಷವಾಗಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಯನ್ನ ದರ್ಶನ ಮಾಡುವಂತ ಭಾಗ್ಯ ಇಡೀ ಸೃಷ್ಟಿ ಜಗತ್ತಿಗೆ ತೋರಿಸಿದಂತಹವರು ಅಲ್ಲಿರ್ತಕ್ಕಂತಹ ರಾಮಾನುಜಾಚಾರ್ಯರು. ಅಂದ್ರೆ ರಾಮಾನುಜಾಚಾರ್ಯರು ಆ ಭಾಗದಲ್ಲಿ ಬಂದಾಗ ಅದು ನಡೆಸಿದ್ರು. ಆದರೆ ವೈರಮುಡಿ ಉತ್ಸವ ಅಂತಕ್ಕಂಥದ್ದು ಚೆಲುವನಾರಾಯಣನ ವಿಶೇಷವಾಗಿರ್ತಕ್ಕಂಥ ದರ್ಶನ. ಈಗ ತಾವು ನೋಡ್ತಾ ಇರತಕ್ಕಂತಹದ್ದೇ ವಿಶೇಷವಾಗಿರ್ತಕ್ಕಂತಹ ಚೆಲುವನಾರಾಯಣ ಸ್ವಾಮಿಯ ಆ ಮೂಲ ಸಾನ್ನಿಧ್ಯ. ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳ ದರ್ಶನವೇ ಮಹತ್ತರವಾಗಿರ್ತಕ್ಕಂತಹದ್ದು. ಚೆಲುವನಾರಾಯಣನ ದರ್ಶನ ಮಾಡೋ ಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಚೆಲುವನಾರಾಯಣನಿಗೆ ಇರ್ತಕ್ಕಂತಹ ಆ ವೈರಮುಡಿ ಉತ್ಸವ, ವೈರಮುಡಿ ಎಂಬತಕ್ಕಂತಹದ್ದು ಅದು ಈ ಪ್ರಾಂತ್ಯದಲ್ಲ ಎಂಬತಕ್ಕಂತಹದ್ದು ಒಂದು ಧ್ವನಿ ಇದೆ. ವೈರಮುಡಿ ಅಂತಕ್ಕಂಥದ್ದನ್ನ ಮಹಾವಿಷ್ಣು ಬ್ರಹ್ಮಲೋಕದಿಂದ ತಂದಿರತಕ್ಕಂತಹ ಆ ಒಂದು ವೈರಮುಡಿ ಉತ್ಸವವನ್ನ ಸ್ವಾಮಿಯ ಶರೀರದ ಮೇಲೆ ವೈರಮುಡಿಯನ್ನ ಇಡುವಂತಹದ್ದು. ಇವತ್ತಿಗೂ ಸರ್ಕಾರದ ಸುಭದ್ರತೆಯಲ್ಲಿ ಇದ್ರೂ ಸರ್ಕಾರದಿಂದ ದೇವಾಲಯಕ್ಕೆ ಇವತ್ತಿನ ದಿವಸ ವೈರಮುಡಿಯನ್ನು ತರುವಂತಹ ಕಾಲ. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಅಷ್ಟೇ ಶ್ರದ್ಧಾಭಕ್ತಿಯಾಗಿ ಯಾರೊಬ್ಬರು ಸಹಿತ ನಮ್ಮ ವಶದಲ್ಲಿದೆಯಲ್ಲ ಅಂತ ಹೇಳಿ ಧೈರ್ಯವನ್ನ ಮಾಡಿ ಆ ವೈರಮುಡಿಯನ್ನು ಮುಟ್ಟುವ ಪ್ರಯತ್ನ ಯಾರೂ ಮಾಡೋದಿಲ್ಲ. ವೈರಮುಡಿಯನ್ನ ಆ ಮುಟ್ಟುವಂಥದ್ದಾಗ್ಲಿ ವೈರಮುಡಿಯನ್ನ ತೆಗೆಯುವಂಥದ್ದಾಗ್ಲಿ ಸಾಧ್ಯವಿಲ್ಲದಂತ ಮಾತು. ಆದರೆ ದೇವರ ಸಾನ್ನಿಧ್ಯದಲ್ಲಿ ಹೇಗೆ ಪೂಜಾನುಷ್ಠಾನ ಆಗಿ ವೈರಮುಡಿ ಉತ್ಸವ ಆದ ನಂತರ ಆ ವೈರಮುಡಿ ಉತ್ಸವದ ಜವಾಬ್ದಾರಿಯನ್ನ ಹೊತ್ತು ಭಗವಂತ ಅದನ್ನು ಪುನಃ ಕೆಲಸ ಆದ ನಂತರ ಹೇಗೆ ಹೊರಗಿಟ್ಟಿರ್ತಾನೋ ಅದೇ ಪ್ರಕಾರವಾಗಿ ವೈರಮುಡಿಯನ್ನ ಜವಾಬ್ದಾರಿಯುತವಾಗಿ ಸರ್ಕಾರದ ಹಂತದಲ್ಲಿಟ್ಟುಕೊಂಡು ಪುನಃ ವೈರಮುಡಿ ಉತ್ಸವ ಕಾಲದಲ್ಲಷ್ಟೇ ಭಗವಂತನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥದ್ದು. ರೂಪ ಆವೇಶದಿಂದ ವಿಶೇಷವಾಗಿ ಭಗವಂತ ಭಕ್ತರನ್ನ ನೋಡ್ಲಿಕ್ಕಾಗಿ ಗರ್ಭಗುಡಿಯಿಂದ ಹೊರಬರುವಂತಹ ಈ ಸುಂದರವಾದಂತಹ ದೃಶ್ಯ, ಇದನ್ನು ನೋಡ್ಲಿಕ್ಕೆ ಸಾವಿರಾರು ಕಣ್ಣುಗಳು ಕಾತುರದಿಂದ ಕಾಯ್ತಾ ಇರುತ್ತೆ. ಅದರಲ್ಲೂ ಸ್ವಾಮಿ ಆ ವೈರಮುಡಿ ಉತ್ಸವದಲ್ಲಿ ಭಗವಂತ ದರ್ಶನ ಕೊಡುವಂತಹ ಆ ಮಹಾಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ವೈರಮುಡಿಯ ಉತ್ಸವವನ್ನ, ಆ ವೈರಮುಡಿಯ ಆ ಕಿರೀಟವನ್ನ ಸ್ವಾಮಿಗೆ ಧರಿಸುವಂತಹ ಆ ಸುಂದರವಾದಂತಹ ಕ್ಷಣವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಭಕ್ತರು ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಇವತ್ತು ವೈರಮುಡಿ ಉತ್ಸವ ಬಹಳ ಅದ್ದೂರಿತವಾಗಿ ನಡೀತಕ್ಕಂತಹದ್ದು. ಈ ಉತ್ಸವ ದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು
ಸಾಗರೋಪಾದಿಯಲ್ಲಿ ಹರಿದು ಬರತಕ್ಕಂತಹದ್ದು ವೈರಮುಡಿಯ ಆ ವಿಶೇಷತೆ ಇದೆ. ವೈರಮುಡಿಯ ದರ್ಶನವನ್ನು ಮಾಡಿದ್ರೆ ಹರಿಹರ ಬ್ರಹ್ಮಾದಿಗಳು ಸಹಿತ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹಿತ ಆ ಒಂದು ಸಾನ್ನಿಧ್ಯದಲ್ಲಿದ್ದು ಎಲ್ಲ ಭಕ್ತರನ್ನು ಹರಿಸ್ತಾರೆ ಎಂಬತಕ್ಕಂತಹ ಒಂದು ಕಥೆ ಇದೆ, ಒಂದು ವಿಶೇಷವಾಗಿರತಕ್ಕಂಥ ಅನುಷ್ಠಾನವಿದೆ. ಹಾಗಾಗಿ ಇಂದಿಗೂ ಸಹಿತ ವೈರಮುಡಿಯ ಉತ್ಸವಕ್ಕೆ ಸಾಕಷ್ಟು ಜನ ಭಕ್ತರು ಬರತಕ್ಕಂತಹದ್ದು. ಅದರಲ್ಲೂ ಹಿಂದಿನ ರಾಜವಂಶಸ್ಥರ ಕಾಲದಿಂದಲೂ ಸ್ವಾಮಿಗೆ ನಡೆಸ್ತಕ್ಕಂಥ ಪೂಜಾ ಅನುಷ್ಠಾನ ಇವತ್ತಿಗೂ ಸಹಿತ ಅಲ್ಲಿನ ಒಂದು ಪಾಂಚರಾತ್ರ ಆಗಮ ಶಾಸ್ತ್ರ ಪ್ರಕಾರ ವಿಶೇಷವಾಗಿ ಅನುಷ್ಠಾನಗಳನ್ನು ಮಾಡಿ ವೈರಮುಡಿಯಲ್ಲಿ ಆ ವಿಶೇಷವಾಗಿ ಬ್ರಹ್ಮನಿಗೆ ವಿಶೇಷವಾದಂತಹ ಆ ಚೆಲುವನಾರಾಯಣ ಸ್ವಾಮಿಗೆ, ಮೇಲ್ಕೋಟೆ ಚೆಲುವನಾರಾಯಣನಿಗೆ ವಿಶೇಷವಾಗಿರತಕ್ಕಂಥ ವೈರಮುಡಿಯನ್ನು ಧರಿಸಿ ಭಕ್ತರಿಗೆ ದರ್ಶನ ಕೊಡುವಂತ ಕಾಯಕ ಈ ಒಂದು ಶುಭ ದಿನ. ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ವೈರಮುಡಿ ಉತ್ಸವದ ಆ ವೈರಮುಡಿಯ ದರ್ಶನ ಮಾಡುವಂತ ಭಾಗ್ಯ ನಿಮ್ಮದಾಗ್ಲಿ, ನಿಮ್ಮೆಲ್ಲರಿಗೂ ಒಳಿತಾಗ್ಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಇವತ್ತು ದರ್ಪಣಾಂಜನಮನ ದರ್ಶನ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಓಂ ನಮಸ್ತೆ ದೇವದೇವೇಶ್ವರಾಯ ನಮಃ. ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವದೋ ಋತ್ವಾಂ ಅತ್ತದಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉದಾಮೃತಸ್ವಸ್ಯೇಷಾನಃ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಅದರಲ್ಲೂ ವಿಶೇಷವಾಗಿ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ, ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾಗಿರತಕ್ಕಂತಹ ವೃತ್ತಿಫಲವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿಯಲ್ಲಿ ಸಾಗುವಂತಹದ್ದನ್ನು ಸ್ವಲ್ಪ ಚುರುಕುಪಡಿಸಿಕೊಳ್ಳಬಹುದು. ಹಾಗೆ ಇವತ್ತು ಏನೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ರು, ಯಾವೆಲ್ಲ ವೃತ್ತಿ ಧರ್ಮದ ಬಗ್ಗೆ ನಿಮ್ಮ ಚಿಂತನೆ ಇದೆಯೋ ಅವೆಲ್ಲವನ್ನು ಸಹಿತ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಳುವಂತಹ ಒಂದು ಅದೃಷ್ಟ ಇರತಕ್ಕಂಥ ದಿನ. ಆದರೆ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಬಹಳ ಯೋಚನೆ ಮಾಡಬೇಕಾಗಿದೆ. ಇವತ್ತು ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ವಿಷ್ಣುದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ ಬರುವಂತಹದ್ದು ಮೇಷರಾಶಿಯವರಿಗೆ ಸಾಕಷ್ಟು ಒಳಿತಾಗುವಂತಹ ಫಲ ಇದೆ. ಒಳ್ಳೆಯದಾಗಲಿ. ಇನ್ನ ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧ ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದಲೇ ಯಾವುದೇ ಕೆಲಸಕ್ಕಾದರೂ ಸಹಿತ ನೀವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಆದಷ್ಟು ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಒಳ್ಳೆ ಕಾಲ ಇದೆ. 12ರಿಂದ 4ರವರೆಗೂ ಇರತಕ್ಕಂತಹ ಅದೃಷ್ಟದ ಕಾಲ ನಿಮ್ಮದಾದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇದೇ ಸಮಯದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಜಾತವೇದಸೆ ಸುರವಾ ಮಸೋಮೋರಾದಿತೋ ನಿಧಃ ದಿವೇದ ಸರಪರ್ಷದ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ ವೃಷಭ ರಾಶಿಯವರು. ಇನ್ನ ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮಾಡುವಂತ ಪ್ರತಿಯೊಂದು ಕಾಯಕಗಳಲ್ಲೂ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ಳಬಹುದು. ಗೋಪ್ರಾರ್ಥನೆಯಿಂದ, ಗೋಮಾತೆಯ ಆರಾಧನೆಯಿಂದ, ಅಥವಾ ಮಾತೃಶ್ರೀ ನಿಮ್ಮ ಜನ್ಮ ಕೊಟ್ಟ ತಾಯಿಯ ಒಂದು ಪ್ರಾರ್ಥನೆಯಿಂದ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆಯ ಹೆಣ್ಣು ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು, ಆ ಮಕ್ಕಳಿಗೊಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮಾತಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ಮನಸ್ಸಲ್ಲಿ ಚಂಚಲತೆ ಇದೆ, ಮನಸ್ಸಲ್ಲಿ ಒಂದಷ್ಟು ದುಃಖದ ಸನ್ನಿವೇಶ ಇದೆ, ಅಥವಾ ನೀವು ಅಂದುಕೊಂಡದ್ದು ನೀವು ಮತ್ತೊಬ್ಬರ ಬಳಿ ಹೇಳಲಿಕ್ಕೆ ಆಗದಿರತಕ್ಕಂತಹದ್ದು ಕೆಲವಷ್ಟು ರಹಸ್ಯಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇಂತಹದ್ದೆಲ್ಲ ಇರೋದ್ರಿಂದ ಸಾಧ್ಯವಾದಷ್ಟು ಇವತ್ತಿನ ದಿವಸ ಹನುವನ್ನು ಪ್ರಾರ್ಥನೆ ಮಾಡಿ ಅಥವಾ ಶಕ್ತಿದೇವರ ಆರಾಧನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ಪಾದಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ ಇವತ್ತು ಮಿಥುನ ರಾಶಿಯವರು. ವಾರದ ಮೊದಲನೇ ದಿವಸ ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ವಿಮರ್ಶೆ ಮಾಡಬೇಕಾದ್ದು ಧರ್ಮ ಇದೆ. ಅದಕ್ಕಾಗಿ ಶಕ್ತಿದೇವರ ಆರಾಧನೆ ಮಾಡುವಂಥದ್ದು ಮಹತ್ತರವಾಗಿರತಕ್ಕಂಥದ್ದು. ಆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಒಂದಿಷ್ಟು ಚಂದ್ರಶೇಖರನ ಆರಾಧನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಗಮನ ಕೊಟ್ಟರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ನೀವು ಮಾಡುವಂತಹ ಕೆಲಸದಲ್ಲಿ
ಸರಿಯಾದಂತ ರೀತಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ಸಿದ್ಧಿ ಆಗುತ್ತೆ. ಆದರೆ ಇವತ್ತು ಪ್ರಾರಂಭಿಕ ಕ್ಷಣದಲ್ಲಿ ಒಂದಿಷ್ಟು ನೋವಿನ ಸಂಗತಿ ಇರುತ್ತೆ. ಅದಾದ ನಂತರ ಒಂದಿಷ್ಟು ಒಳಿತ ಆಗ್ಬೋದು. ಅಂದ್ರೆ ಸರಿಸುಮಾರು 12 ಗಂಟೆ ತನಕ ಇರುವ ಭವಿಷ್ಯತ್ತು ಬೇರು, 12 ಗಂಟೆ ನಂತರ ಆಗುವಂತಹ ಭವಿಷ್ಯತ್ತೇ ಬೇರೆ. ಅದರಿಂದ ಇವತ್ತಿನ ದಿವಸ ನೀವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳು ತಂದುಕೋಬೇಕಾದ್ರೆ ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡ್ತಾ ಚಂದ್ರಶೇಖರನ ಅನುಗ್ರಹವನ್ನು ಪಡೆಯುವಂತಹ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಹ ಸಿದ್ಧಿಪಡಿಸಿಕೊಳ್ಳಬಹುದು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ಸಿಂಹರಾಶಿ. ಖಂಡಿತಮ್ಮ. ಇನ್ನ ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಪೂರ್ವಾಭಿಮುಖವಾಗಿ ಕೂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ, ಮಹಾವಿಷ್ಣು ಆರಾಧನೆ ಮಾಡಿ, 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ 1 ಚಿಟಿಕೆಯಷ್ಟು ಗೋಧಿಯನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ, ಅಥವಾ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನ ಭಗವಂತನ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರತಕ್ಕಂತಹ ಗಂಧವನ್ನ ಹಣೆಗೆ ಹಚ್ಚಿಕೊಳ್ಳೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನ ಸಿಂಹರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ 12ರಿಂದ 1 ಗಂಟೆ 45 ನಿಮಿಷ ಈ ಸಮಯ ಬಹಳ ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ತಾವು ಎಚ್ಚರಿಕೆಯಿಂದಿದ್ದು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಜೋಪಾನ ಇರಬೇಕು. ಮನೆ ದೇವರ ಪ್ರಾರ್ಥನೆ ಆಗಬೇಕು. ದೇವರ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಿಮ್ಮ ಹಿರಿಯರ ಕೃಪಾಶೀರ್ವಾದಕ್ಕೋಸ್ಕರ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಇಷ್ಟು ಕ್ರಮವನ್ನು ತಾವು ಆಚರಣೆ ಮಾಡಿದ್ದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರ ಪರವಾಗಿಲ್ಲ, ವೃತ್ತಿ ಧರ್ಮದ ಅಭಿವೃದ್ಧಿ ಪರವಾಗಿಲ್ಲ, ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿದ್ರೆ ಅದನ್ನು ಸಹಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲದರ ಬಗ್ಗೆ ವಿಮರ್ಶೆ ಬೇಕು, ಚಿಂತನೆ ಇರಬೇಕು. ಆದರೆ ಇದು ಯಾವುದ್ರ ಬಗ್ಗೆನೂ ಸರಿಯಾದ ಆಲೋಚನೆ ಇಲ್ಲ ಅಂದ್ರೆ ಅಲ್ಲೇ ವ್ಯತ್ಯಾಸ ಆಗುವಂತ ಲಕ್ಷಣಗಳು ಸಾಕಷ್ಟು ಇದೆ. ಅದಕ್ಕಾಗಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನ ದೂರ ಮಾಡ್ಕೊಳ್ಬಹುದು. ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರವಾದರೂ ಒಂದಿಷ್ಟು ಬೇರೆ ಬೇರೆ ತರ ಚಿಂತನೆ ಆಗುತ್ತೆ ಇವತ್ತು ಕನ್ಯಾ ರಾಶಿಯವರಿಗೆ. ಹಾಗಾಗಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ದಕ್ಷಿಣಾಭಿಮುಖವಾಗಿ ನಿಂತು ತ್ರಾಂಬಕೇಶ್ವರನ್ನ ಪ್ರಾರ್ಥನೆ ಮಾಡಿ 1 ಚಿಟಿಕೆಯಷ್ಟು ಲವಣ ಉಪ್ಪನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ತಮ್ಮ ಕಾಯಕವನ್ನು ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೂ ಸಾಕಷ್ಟು ವರ್ಚಸ್ಸು ತೇಜಸ್ಸನ್ನ ವೃದ್ಧಿಪಡಿಸಿಕೊಳ್ಬಹುದು. ಆದರೆ ಶೀತಬಾಧೆ, ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಆಗುವಂಥದ್ದು, ಯಾವುದು ಬೇಕೋ ಯಾವುದು ಬೇಡ ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ತುಂಬಾ ಹತ್ತಿರದಲ್ಲಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಣೆಯಾಗಿದೆಯೋ ಎಂಬಂತ ಚಿಂತನೆ ಎದುರಾಗುವಂಥದ್ದು, ಇದೆಲ್ಲವೂ ಸಹಿತ ನಿಮ್ಮ ರಾಶಿ ಫಲದಲ್ಲಿದೆ. ಆದರೆ ತುಲಾರಾಶಿಯವರಿಗೆ ಇವತ್ತು 4ರಿಂದ 6:20 ತನಕ, ಮಾಧ್ಯಾಹ್ನಿಕ 4ರಿಂದ 6:20 ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರು, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡಿದ್ರು ಅದರ ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಎಷ್ಟು ಮಾತ್ರ ಸರಿ ಇದೆ ಎಂಬತಕ್ಕಂಥದ್ದನ್ನ, ಹಾಗೆ ಇವತ್ತು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಹೆಸರು ಕಾಳನ್ನ ಈಶಾನ್ಯ ದಿಕ್ಕಲ್ಲಿ ನಿಂತು ಅಲ್ಲಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಬುಧನ ಅನುಗ್ರಹದೊಂದಿಗೆ ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ತುಲಾರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಎಂಬತಕ್ಕಂಥದ್ದಿದೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಂತಸದಿಂದ ಸಂಭ್ರಮದಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಆಲೋಚನೆ ಮಾಡ್ತೀರಿ. ಯಾವುದೇ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಗಣಪತಿಯ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳಿದೆ. ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನ ಒಂದು ತರ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಯಾವ್ದು ಆಲೋಚನೆ ಮಾಡಬೇಕಾದ್ರೂ ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಸಮಸ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಯೂ ಇರುತ್ತೆ. ಆದರೆ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ಲಾಭವಿದೆ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ. ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನ ಶ್ರದ್ಧಾಭಕ್ತಿಯಾಗಿ ನೀವು ಪಠಿಸಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಶಬಾನಾ ಅಂತ ಮೇಡಮ್ ಅವರೇ. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಖಂಡಿತ ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಮಸ್ತೆ ಗುರುಜಿ. ನಮ್ಮ ಅಪ್ಪಾಜಿ ಅವ್ರಿಗೆ ಬಹಳ ಹುಷಾರಿಲ್ಲ ಗುರುಜಿ. ಬೆಂಗಳೂರಲ್ಲಿ ತೋರಿಸ್ತಿದೀವಿ ಕಿಡ್ಬೈದಲ್ಲಿ. ಆದ್ರೂ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಿದಾರೆ ಗುರುಜಿ. ಆಗಿದೆ ಗುರುಜಿ, ಅವ್ರಿಗೆ ತೋರ್ಸೋರು ಯಾರು ಇಲ್ಲ ಗುರುಜಿ. ಮಕ್ಕಳು ಎಲ್ಲರೂ ಬೇರೆ ಆಗಿದ್ದಾರೆ. ದೊಡ್ಡ ಮಗನು ಯಾರು ನೋಡ್ತಿಲ್ಲ ಗುರುಜಿ. ನಮ್ ಸಣ್ಣವನು ಅಷ್ಟೇ ಕರ್ಕೊಂಡು ಹೋಗ್ತಿದ್ದಾನೆ ಬರ್ತಿದ್ದಾನೆ. ಆದ್ರೂ ಅವರಿಗೆ ಏನು ಇದಾಗ್ತಿಲ್ಲ ಗುರುಜಿ. ಈ ಸಮಯದಲ್ಲಿ ಅವರಿಗೆ ಪ್ರೀತಿ ವಿಶ್ವಾಸ ಬೇಕು, ನಂದು ತಂದು ಅನ್ನೋದು ಬೇಕು. ಒಂದು ತಾಯಿ ತನ್ನ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥ ತನ್ನ ಮಕ್ಕಳನ್ನೆಲ್ಲರೂ ಸಹಿತ ಒಗ್ಗೂಡಿಸ್ಕೊಂಡು ಇಂತಹ ಸಮಯದಲ್ಲಿ ತಂದೆಯ ಪಕ್ಕದಲ್ಲಿ ನಿಂತ್ಕೊಂಡಾಗ ಆಗ ಸಿಗುವಂತಹ ಆತ್ಮಸ್ಥೈರ್ಯ ಇದೆಯಲ್ಲ, ಅದು ಅರ್ಧ ಟ್ರೀಟ್ಮೆಂಟ್ ಆಗುತ್ತೆ. ಯಾರು ನೋಡಕ್ಕೆ ಬಂದಿಲ್ಲ ಗುರುಜಿ. ಆದ್ರೂ ಹಾಸ್ಪಿಟ್ಲಿಗೆ ಮಾತ್ರ ನಮ್ಮ ಎರಡನೇ ಅಣ್ಣ ಕರ್ಕೊಂಡು ಹೋಗ್ತಿದ್ದಾನೆ ಗುರುಜಿ. ಇಬ್ರು ಮಕ್ಕಳು ಆದ್ರೂ ಮನೇಲಿ ಎಲ್ಲ ತುಂಬಾ ಅಂಗಡಿ ಇಟ್ಕೊಂಡಿದ್ದಾರೆ ಗುರುಜಿ. ಅವ್ರು ಎಲ್ಲ ತುಂಬಾ ತೋರಿಸ್ತಾನೆ ಇದೆ ಗುರುಜಿ. ಆದ್ರೂ ಬಾರಿ ತುಂಬಾ ಕಾಲ್ ನೋವು ಎಲ್ಲ ನೋವು ಜಾಸ್ತಿನೇ ಆಗಿದೆ ಗುರುಜಿ. ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆನೆ ಆಗ್ತಿಲ್ಲ ಅವರಿಗೆ. ಇಲ್ಲಮ್ಮ, ಧೈರ್ಯ ತನಕು. ಅದಕ್ಕಿನ್ನ ಆತ್ಮಬಲ ಬಹಳ ಮುಖ್ಯ ಆಗತ್ತೆ. ಅಪ್ಪನಿಗೆ ಹೇಳು, ಧೈರ್ಯವಾಗಿರ್ಲಿಕ್ಕೆ ಹೇಳು. ನೋಡಮ್ಮ, ಆಯಾ ಕಾಲಕ್ಕೆ ಸಂಬಂಧಪಟ್ಟಂತ ಕಾಲದ ಬೆಳೆಗಳಂತಾರಲ್ಲ, ಹಾಗಾಗ್ಬಿಟ್ಟಿರುತ್ತೆ ನಮ್ಮ ಜೀವನ. ಹಾಗಾಗಿ ಧೈರ್ಯ ಕೊಡಬೇಕು. ಅಪ್ಪನ ಧೈರ್ಯ ಕೊಡು. ಅವ್ರನ್ನ ನಗನಗ್ತಾ ಮಾತಾಡಿಸಿ, ಅವ್ರಿಗೆ ಆ ಚಿಂತನೆ ಬರಬಾರ್ದು. ಅಯ್ಯೋ, ನನಗೆ ಆರೋಗ್ಯ ಕೆಡ್ತಾ ಇದೆ, ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಏನು ತೊಂದರೆ ಆಗ್ತಿದೆ ಅನ್ನೋದನ್ನ ಅವ್ರ ಮೈಂಡ್ ಫಸ್ಟ್ ತೆಗಿಬೇಕು. ಅವ್ರ ಮೈಂಡ್ ತೆಗೆದು ಅವ್ರನ್ನ ಆದಷ್ಟು ಹ್ಯಾಪಿ ಆಗಿರ್ಬೇಕು, ನಗನಗ್ತಾ ಇರಬೇಕು. ಅವ್ರ ಮುಂದೆ ನೀವು ಯಾರು ಸಪ್ಪು ಓಡಾಡಬಾರ್ದು. ಅವ್ರ ಮುಂದೆ ನಿಮ್ಮ ಚಿಂತನೆ ಬೇರೆ ತರನೇ ಇರಬೇಕು. ಹಾಗಿದ್ದಾಗಷ್ಟೇ ಅವ್ರನ್ನ ಈ ಸಮಸ್ಯೆಯಿಂದ ಹೊರಗಡೆ ತರಲಿಕ್ಕಾಗತ್ತೆ. ಯಾವತ್ತೂ ನೋವಿರ್ತಕ್ಕಂಥವ್ರಿಗೆ, ಅನಾರೋಗ್ಯಕ್ಕೆ ಆಗಿರ್ತಕ್ಕಂಥವ್ರಿಗೆ, ಆರೋಗ್ಯ ಸರಿ ಇಲ್ದಿರತಕ್ಕಂಥ ವ್ಯಕ್ತಿಗಳ ಮುಂದೆ ನಾವು ಅವ್ರ ಮುಂದೆ ಸಪ್ಪು ಓಡಾಡ್ಬಿಟ್ರೆ ಅವ್ರಿಗೆ ಇನ್ನೇನೋ ಆಗೋಗ್ಬಿಟ್ಟಿದೆ ಅಂತ ಭಯ ಪಡ್ತಾರೆ. ಆ ಭಯನ ಹೋಗ್ಲಾಡಿಸ್ಬೇಕು ನಾವು. ಅವ್ರ ನಕ್ಷತ್ರ ಏನಮ್ಮ? ಗುರುಜಿ ಎಲ್ಲ ಧೈರ್ಯ ಕೊಡ್ತೀವಿ ಗುರುಜಿ. ನಾವ್ ಏನು ಆಗಲ್ಲ, ಚೆನ್ನಾಗಿರಪ್ಪಾಜಿ ಅಂದ್ರು ಅವ್ರು ಏನು ನಾವ್ ಏನ್ ಇನ್ನು ಮುಂದಿನ ಜೀವನ ಏನು ಅನ್ನೋದೇ ಅವ್ರಿಗೆ ಇದಾಗ್ತಿಲ್ಲ ಗುರುಜಿ. ನೋವು ತುಂಬಾ ನೋವಿಂದ ಅನ್ಭವಿಸಿದ್ರು ಗುರುಜಿ. ದಿನನಿತ್ಯ ಬರೋ ಕಣ್ಣೀರೇ ಅವರದು. ಅರ್ಥ ಆಗತ್ತೆ ತಾಯಿ, ನನಗೆ ಅರ್ಥ ಆಗತ್ತೆ. ಅವ್ರು ಹೊರತಿರ್ತಕ್ಕಂತಹ, ಅವ್ರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆನ ಯಾರೂ ತಗೊಳ್ಳಿಕ್ಕಾಗಲ್ಲಮ್ಮ. ಅದು ನೋಡಮ್ಮ, ಅದಕ್ಕೆ ಕೊಡಿಸುವಂತ ಮೆಡಿಸಿನ್ಸ್ ಸಹಿತ, ಮೆಡಿಸಿನ್ಸು ವೈದ್ಯ ಸಹಿತ ಅದು ನೋವೇ. ಅದರಲ್ಲಿ ಸುಖ ಸಿಗುವಂತದಲ್ಲ, ಅದು ಇನ್ನಷ್ಟು ನೋವು ಕೊಡುತ್ತೆ. ಆದ್ರೆ ನೋವಿನ ಮೇಲೆ ನೋವು ಬೇಕು. ಕೆಲವು ಹೇಳ್ತಾರಲ್ಲ, ಮುಳ್ಳಿಂದನೇ ತೆಗಿಬೇಕು ಅಂತ, ಆ ತರ ಪರಿಸ್ಥಿತಿ ಇವತ್ತು ಅವರ ಟ್ರೀಟ್ಮೆಂಟ್. ಅದಕ್ಕಾಗಿ ಈ ತರಹ ಸಮಸ್ಯೆ ಇರುತ್ತೆ. ಧೈರ್ಯ ಕೊಡಬೇಕು. ಅವ್ರ ನಕ್ಷತ್ರ ಎಂತ, ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಫಕೀರ್ ಸಾಬ್ ಅಂತ ಗುರುಜಿ. ಅವ್ರದ್ದು ಏನು ನಾವು ನಕ್ಷತ್ರ ಏನು ಕೇಳಿಸಿಲ್ಲ, ಗೊತ್ತಿಲ್ಲ. ಇರ್ಲಿ ಅಮ್ಮ, ಫಕೀರ್ ಸಾಬ್ ಅಂದ್ರೆ ನೋಡು ತಾಯಿ, ಅವ್ರದ್ದು ಬಹುಶಃ ಹಸ್ತ ನಕ್ಷತ್ರ ಆಗತ್ತೆ, ತುಲಾ ರಾಶಿ ಆಗಬಹುದು. ರಾಶಿ ನಕ್ಷತ್ರ ಪ್ರಕಾರ ಇವಾಗ ಪ್ರಸ್ತುತ ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು ಇದೆ. ಅದರಿಂದ ಅವ್ರ ಮನಸ್ಸಲ್ಲಿ ನೋವಿರುತ್ತೆ. ಒಂದ್ ಕೆಲಸ ಮಾಡು, ಹಸಿರು ಬಟ್ಟೆ, ಅದರಲ್ಲಿ ಒಂದಿಡೀ ಹೆಸರು ಕಾಳು, ಇದನ್ನ 9 ಬುಧವಾರ ಒಂದಿಡೀ ಹೆಸರು ಕಾಳು ಹಸಿರು ಬಟ್ಟೆಯಲ್ಲಿ ಬುಧವಾರದ ದಿವಸ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಒಂದು ಬಟ್ಟೆನಲ್ಲಿ ಹೆಸರು ಕಾಳು, ನಿಮ್ಮ ತಂದೆಯವ್ರ ಕೈಯಿಂದ ಹೆಸರು ಕಾಳು ಹಾಕ್ಸ್ಬಿಟ್ಟು ಗಂಟು ಕಟ್ಟಬೇಕು. ಆ ಗಂಟು ಕಟ್ಟುವಾಗ್ಲೂ ಸಹಿತ ಅದಕ್ಕೂ ಸಹಿತ ಹಸಿರು ದಾರವನ್ನೇ ಕಟ್ಟಬೇಕು. ಹಸಿರು ದಾರವನ್ನ ಕಟ್ಟಿ ಅದನ್ನ ಯಾವ್ದಾದ್ರು ಒಂದು ವೃಕ್ಷಕ್ಕೆ, ಬೃಹತ್ ಮಟ್ಟದ ವೃಕ್ಷ ಆಗಿರ್ಬೇಕು, ಅಶ್ವತ್ಥ ವೃಕ್ಷ ಆಗಿರ್ಬೋದು, ಬೇವಿನ ವೃಕ್ಷ ಆಗಿರ್ಬೋದು, ಅಥವಾ ಬನ್ನಿ ವೃಕ್ಷ ಆಗಿರ್ಬೋದು, ಇಂಥ ವೃಕ್ಷಗಳ ಹತ್ರ ತೆಗೆದುಕೊಂಡು ಹೋಗಿ ಆ ವೃಕ್ಷದ ಕೊಂಬೆ ಕಟ್ಟಬೇಕು. ಆ ವೃಕ್ಷದ ಕೊಂಬೆಗೆ ನೀವು ಅಪ್ಪನ ಕೈ ಮುಟ್ಟಿಸ್ಬಿಟ್ಟು ಅದನ್ನ ತಗೊಂಡೋಗಿ ಅಲ್ಲಿ ಕಟ್ಟಿದ್ರೆ ಆಗ ಅವ್ರ ಈ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅಂದ್ರೆ ಸಂಪೂರ್ಣ ಅಂತಲ್ಲ, ಇರೋದ್ರಲ್ಲಿ ಆ ನೋವನ್ನು ಮರೀತಾರೆ, ಸ್ವಲ್ಪ ಆರೋಗ್ಯ ಗುಣ ಆಗುತ್ತೆ. ಅವ್ರು ಬೇಗ ಚೇತರಿಸ್ಕೊಳ್ಳಿ, ಗುಣಮುಖರಾಗ್ಲಿ, ಅವರಿಂದ ಎಲ್ಲರಿಗೂ ನಗುಮುಖ ಸಿಗ್ಲಿ, ನೀವೆಲ್ಲ ನಗನಗ್ತಾ ಇರ್ಲಿ ಅಂತ ನಾನು ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತೀನಮ್ಮ. ಧೈರ್ಯವಾಗಿರು ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿಗ ಧನುರಾಶಿ ಇದೆ. ಖಂಡಿತಮ್ಮ. ಇನ್ನ ಧನುರಾಶಿ, ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಧನುರಾಶಿಯಲ್ಲಿ ಇರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹಣಕಾಸನ್ನ ಸ್ವಲ್ಪ ದೂರ ಮಾಡಿಕೊಂಡು, ಅಂದ್ರೆ ದುಡ್ಡಿಲ್ದಿದ್ರೂ ಜೀವನ ಮಾಡಬಹುದು, ದುಡ್ಡು ಬರುತ್ತೆ ಅಂತ ನಂಬಿದ್ರೂ ಅದರಿಂದ ಸಮಯ ವೃತಃ ವೇಸ್ಟ್ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಯಾವುದಿಲ್ದಿರ ಇದ್ರೂ ಸಹಿತ ಒಂದಷ್ಟು ಸ್ವರಾಜ್ಯ, ರಾಮರಾಜ್ಯವಾಗಿ ಒಂದಷ್ಟು ನೆಮ್ಮದಿಯನ್ನು ಕಾಣಬಹುದು. ಅಂತಹ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಧನುರಾಶಿಯಲ್ಲಿ ಇರ್ತಕ್ಕಂಥದ್ದು. ಆದರೆ ಧನುರಾಶಿ ಧನುಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ, 12ರಿಂದ 4:20 ಈ ಮಧ್ಯದಲ್ಲಿ ತಮ್ಮ ಚಿಂತನೆ, ತಾವು ಮಾಡುವ ಕೆಲಸ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು. ಹಾಕುವ ಹೆಜ್ಜೆಯಲ್ಲಿ
ಹೆಚ್ಚಿನ ಫಲಾಫಲಗಳ ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ವಿಷ್ಣು ದೇವರ ಆರಾಧನೆ, ಹಾಗೆ ಸಣ್ಣ ಪುಟ್ಟ ಮಕ್ಕಳ ಅಂದ್ರೆ ಸಣ್ಣ ಮಕ್ಕಳು 9 ವರ್ಷದ ಒಳಗಿರೋ ಮಕ್ಕಳಾದ್ರೂ ಸರಿ, ಗಂಡ್ಮಕ್ಳು ಅಥವಾ ಹೆಣ್ಮಕ್ಳು ಅಂತ ಭೇದ ಇಲ್ಲ, ಯಾವ ಮಕ್ಕಳಿಗಾದ್ರೂ ಏನಾದ್ರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳಕ್ಕಾಗದಿದ್ರು ವ್ಯವಹಾರಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಎಲ್ಲರ ದೂರಭಾರ ಹೊರಡಬೇಕಾದ್ರೆ ಮಾತ್ರ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಬಿಳಿ ಸಾಸಿವೆ ಇಲ್ಲ ಅಂದ ಪಕ್ಷದಲ್ಲಿ ಒಂದು ಚಿಟಿಕೆಯಷ್ಟು ನೀವು ಅಕ್ಕಿ ಆಗಲಿ ಅಥವಾ ಭತ್ತ ಆಗಲಿ ಅಥವಾ ತೊಗರಿ ಬೇಳೆ ಆಗಲಿ, ಅಕ್ಕಿ ಭತ್ತ ತೊಗರಿ ಬೇಳೆ ಈ ಮೂರಲ್ಲಿ ಯಾವ್ದಾದ್ರು ಒಂದು, ಅಕ್ಕಿ ಭತ್ತ ಎರಡು ಒಂದನೇ, ಆದ್ರೆ ಅಕ್ಕಿಗಿನ್ನ ಭತ್ತ ಮುಖ್ಯ ಅಂತ ಹೇಳ್ತಾರೆ. ಆದ್ರೆ ಭತ್ತ ಇಲ್ಲ ಅಂದ್ರೆ ಅಕ್ಕಿಯೇ ಸರಿ, ಅಕ್ಕಿ ಅಥವಾ ತೊಗರಿ ಬೇಳೆ ಇವನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಒಳಿತಾಗುತ್ತೆ. ಅಂತ ಒಂದು ಒಳ್ಳೇದು ಅಲ್ಲ ಅಂತ ಕೆಟ್ಟದ್ದು ಅಲ್ಲ, ಹಾಗಂತ ಮನೇಲಿ ಕೂರುವಂತದ್ದಲ್ಲ. ನಿಮ್ಮ ಕಾಯಕವನ್ನ ಶ್ರದ್ಧಾಭಕ್ತಿಯಾಗಿ ಮಾಡಿ ಅದರ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಜೊತೆಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಅಥವಾ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂಥವ್ರ ಹತ್ರ ಸಣ್ಣ ಪುಟ್ಟ ವ್ಯಾಜ್ಯಗಳು ಮಾಡ್ಕೊಂಡು ಮನಸ್ಸನ್ನ ಸಪ್ಪು ಮಾಡ್ಕೊಂಡ್ಬಿಡ್ತೀರಿ. ಆಗುವ ಕೆಲಸವನ್ನು ಸಹಿತ ನೀವೇ ಕೈಬಿಟ್ಟು ಮುಂದೆ ಹೊರಡ್ತೀರಿ. ತಾಳ್ಮೆ ಇದ್ದು ಸಮಾಧಾನ ಇದ್ದು ಬರುವ ಸಮಸ್ಯೆ ಏನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಬೇಕೆ ವಿನಃ ದೇವ್ರನ್ನ ನಾವು ನಿಷ್ಠೂರ ಪಡಬಾರದು ಅಥವಾ ನಿಂದಿಸಬಾರದು. ಆ ನಿಂದನೆ ನಾವು ಯಾರೊಬ್ಬರ ಮೇಲೂ ಮಾಡದಿದ್ರೆ ನಮ್ಮ ಬದುಕು ಸುಂದರವಾಗಿರುತ್ತೆ. ಇರ್ತಕ್ಕಂಥ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಹೊರಬಂದಂಗೆ ಆಗುತ್ತೆ. ಏನೇ ಆದ್ರೂ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆಯನ್ನ. ಮನೋಜವಂ ಆರ್ತುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರಋದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ಶಕ್ತಿ ದೇವತೆ ಆರಾಧನೆ, ಹಾಗೆ ಇವತ್ತು ಒಂದಿಷ್ಟು ಮನಸ್ಸು ಚಂಚಲತೆ ಇದೆ, ಒಂದಿಷ್ಟು ವಾತಾವರಣ ಬೇರೆ ತರನೇ ಇದೆ. ಯಾಕೆಂದ್ರೆ ಯಾರೊಬ್ಬರು ನನ್ನವರು ಅಂತ ನಂಬಿದ್ರು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದಲೇ ಒಂದಿಷ್ಟು ಮೋಸ ಆಗುವಂಥದ್ದು, ತೃಪ್ತಿ ಇಲ್ಲದಂಥದ್ದು, ಬೇಡವಾದಂಥ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು. ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರಲ್ಲ, ಆರೋಗ್ಯ ಸರಿಯಾಗಿದ್ರೆ ವ್ಯವಹಾರಗಳು ಸರಿ ಹೋಗಲ್ಲ, ಅಥವಾ ಮಾಡುವ ಕೆಲಸದಲ್ಲಿ ಅಷ್ಟೊಂದು ಅರ್ಥೈಸ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಇಂತಹ ಸಮಯದಲ್ಲೇ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯ ಆರಾಧನೆ ಮಾಡಿ ಇವತ್ತಿನ ದಿವಸ ದುಃಖಗಳಿಂದ ದೂರ ಇರಿ. ಇವತ್ತು ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆತ್ಮಬಲವನ್ನ ಅಥವಾ ಮನೋಧೈರ್ಯವನ್ನ ಅಥವಾ ಯಾರಾದರೂ ಹಿರಿಯರ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನವನ್ನ ಅನುಸರಿಸಿದ್ದೆ ಆದ್ರೆ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಬಂದದ್ದೇನೇ ಬರಲಿ ಭಗವತಿ ನಿನ್ನ ದಯವೊಂದಿರಲಿ ಅಂತ ಹೇಳಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ವ್ಯಾಪಾರದಲ್ಲಿ ಒಂದಷ್ಟು ತೊಂದರೆ ಇದ್ರೂ ಅದನ್ನು ಸರಿಪಡಿಸಿಕೊಳ್ಬಹುದು. ಏನೇ ಮಾಡಬೇಕಾದ್ರೂ ಮಧ್ಯಾಹ್ನ 1:45 2:22 ತನಕ ಮಾತ್ರ ಈ ಸಮಸ್ಯೆ. ಆ 2:22 ಕಳೆದ ನಂತರ ಯಥಾಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಇವತ್ತು ತಾವು ಮಾಡುವ ಯಾವುದೇ ಕೆಲಸವಾದರೂ ಒಂದಿಷ್ಟು ಲಾಭವನ್ನು ನೀವು ಸಿದ್ಧಿಪಡಿಸ್ಕೋಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಬ್ಳಿಯಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನನ್ಗೆ ಹುಷಾರಿಲ್ಲ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ ಹಲೋ ಗುರುಜಿ, ನಾವು ಕೋಟಿ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗೋಡೈತಿ ಗುರುಜಿ. ಏನ್ ಸಮಸ್ಯೆ ಅಮ್ಮ? ಏನ್ ಹೇಳಕ್ ಆಗಲ್ಲ ಗುರುಜಿ, ಅಷ್ಟು ತೊಂದ್ರೆ ಗುರುಜಿ. ನಮ್ದು ಧೈರ್ಯ ತನ್ಕೊಮ್ಮ. ಹೇಳಕ್ ಆಗಲ್ಲ ಗುರುಜಿ, ಅಷ್ಟು ತೊಂದ್ರೆ. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಫ್ಯಾಕ್ಟ್ರಿಯಲ್ಲಿ ಹೋಗ್ತಾರೆ ಗುರುಜಿ. ಒಂದ್ ಕೆಲಸ ಮಾಡು, ನಿನಗಿರೋ ಸಮಸ್ಯೆಗೆ ಆದಷ್ಟು ಬೇಗ ಹೊರಗಡೆ ಬರಲಿಕ್ಕೆ ಒಂದು ಚಿಕ್ಕ ತಂತ್ರಸಾರ ಇದೆ. ಇದನ್ನು ನೀವು ಮಾಡ್ಕೊ. ಪ್ರತಿ ಮಂಗಳವಾರ ಮತ್ತು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ತಪ್ಪದೀರ ಒಂದಿಷ್ಟು ಹುಣಸೆ ಹುಳಿಯನ್ನ ಮಾಡು. ಅಂದ್ರೆ ಒಂಚೂರು ಪುಳಿಯೋಗರೆ ಆಗಿರ್ಬೋದು
ಅಥವಾ ಚಿತ್ರಾನ್ನ ಮಾಡಿ ಅದ್ರ ಮೇಲೆ ಚೂರು ಹುಣಸೆ ಹುಳಿನ ಹಾಕುವಂಥದ್ದು, ಇದನ್ನು ಮಾಡು. ಅದ್ರ ಮೇಲೆ ಸ್ವಲ್ಪ ಎಳ್ಳು ಹುರಿದು ಹಾಕ್ಬಿಡು. ನಿನಗೆ ಶಕ್ತಿ ಇದ್ರೆ ಪುಳಿಯೋಗರೆ ಮಾಡು, ಇಲ್ಲ ಅಂದ್ರೆ ನಾನು ಹೇಳಿದಷ್ಟು ರೀತಿಯಲ್ಲಿ ಮಾಡು. ಚಿತ್ರಾನ್ನ ತರ ಮಾಡಿ ಅದ್ರ ಮೇಲೆ ಚೂರು ಹುಣಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಎಳ್ಳು ಪುಡಿ ಮಾಡಿ ಹಾಕುವಂಥದ್ದು. ಅದನ್ನು ತಗೊಂಬಂದು ಬನ್ನಿ ವೃಕ್ಷದ ಹತ್ರ, ಬನ್ನಿ ಮರ ಇದೆಯಲ್ಲ, ಆ ಬನ್ನಿ ಮರದ ಹತ್ರ ಒಂದು ಮುತ್ತುಗದ ಎಲೆ ಅಥವಾ ಬಾಳೆ ಎಲೆ, ಮುತ್ತುಗ ಅಥವಾ ಬಾಳೆ ಎಲೆನ ತಗೊಂಡು ಅದ್ರ ಮೇಲೆ ಎಷ್ಟು ಒಂದು 2 ಇಡಿಯಷ್ಟು ಅನ್ನವನ್ನು ಅದ್ರ ಮೇಲೆ ಹಾಕಿ, ಅದಾದ ನಂತರ ಉಳಿದಿರ್ತಕ್ಕಂತಹದ್ದನ್ನ ಸ್ವಲ್ಪ ಪ್ರಸಾದ ಅಂತ ಇರುತ್ತಲ್ಲ, ಅದನ್ನ ನೀವು ನಿಮ್ಮ ಮನೆ ಮಕ್ಕಳಿಗೂ ಅಥವಾ ಯಾರಾದ್ರೂ 4 ಜನಕ್ಕೂ ಹಂಚದ್ ಮಾಡು. ಇದ್ರ ಜೊತೆಗೆ ಮಂಗಳವಾರ ರಾತ್ರಿ, ಇದು ಬೆಳಿಗ್ಗೆ ಮಾಡಿದ್ರೆ ಮಾತ್ರ ಮಂಗಳವಾರ ರಾತ್ರಿ ನಾನು ಈ ಕೆಲಸ ಮಾಡ್ಬೇಕು. ನೀವು ಬೆಳಿಗ್ಗೆ ಈ ಕೆಲಸ ಮಾಡಬೇಕು. ಮಂಗಳವಾರ ರಾತ್ರಿ ಒಂದು ಮಣ್ಣಿನ ಕುಡಿಕೆ ತಗೊಂಡು ಅದರಲ್ಲಿ ಅರ್ಧ ನೀರು ಹಾಕು, ಅದಕ್ಕೊಂಚೂರು ಸುಣ್ಣ ಮತ್ತು ಅರಿಶಿನ ಹಾಕು, ಒಂದು ಕಬ್ಬಿಣದ ಮಳೆ, ಸಣ್ಣದಾಗಿರ್ತಕ್ಕಂಥ 1 ಇಂಚು ಮಳೆ ಇರುತ್ತಲ್ಲಮ್ಮ, ಅದನ್ನು ಮನೆಗಿರೋ ಪ್ರತಿಯೊಬ್ಬರು ದೃಷ್ಟಿ ತೆಗೆದುಕೊಂಡು, ನೀವು ನಿಮ್ಮ ಮನೆಗೆ ದೃಷ್ಟಿ ತೆಗೆದುಕೊಂಡ್ರೆ ಮನೆ ಹೊರಗಡೆ ಬಂದು ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು ಆ ಮಣ್ಣಿನ ಕುಡಿಕೆಯಲ್ಲಿ ಈ ಮಳೆ ಹಾಕ್ಬಿಡ್ಬೇಕು. ಇದನ್ನ ಹಾಕಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡು. ಇಟ್ಟು ಮಾರನೇ ದಿವಸ ಬೆಳಗ್ಗೆ ತಿರ್ಗಿ ಮಣ್ಣಿನ ಕುಡಿಕೆ ಮಳೆ ಎರಡೂ ಸೇರಿಸಿ ಒಟ್ಟಿಗೆ ಅದನ್ನ ಕೈಯಲ್ಲಿ ಮುಟ್ತೀರ. ಮಣ್ಣಿನ ಕುಡಿಕೆ ಕೈಗೆ ತಗೊಂಡು ದೃಷ್ಟಿ ತೆಗೆದು ಅದನ್ನ ಎಲ್ಲಾರು ಅವ್ರ ಕಡೆ ಯಾರು ತುಳಿದಿದ್ದ ಸ್ಥಳದಲ್ಲಿ ಇಟ್ಬಿಡು. ಇಷ್ಟು ಕೆಲಸ ನೀನು ಮಾಡು. ಕರ್ಮ ಫಲಗಳಿಂದ ಹೊರಗಡೆ ಬರ್ತೀರಿ. ಯಾರೊಬ್ಬರು ಕೆಟ್ಟ ಕಣ್ಣು ನಿಮ್ಮ ಮನೇಲಿದ್ರು ದೂರ ಆಗುತ್ತೆ. ಮನೆಗಿರೋ ಪ್ರತಿಯೊಬ್ಬರಲ್ಲೂ ಅನ್ಯೋನ್ಯತೆ ಬರುತ್ತೆ. ಒಂದು ಮೂರ್ಖ ಸಾರ್ಕಸ್ ಏನು ಸಂಪಾದನೆ ಮಾಡಿದ್ದು ಉಳ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಮನೆಯಲ್ಲಿ ಒಂದು ನೆಮ್ಮದಿ ಕಾಣಿಸುತ್ತಮ್ಮ. ಇದನ್ನ ಯಾರಾದ್ರೂ ಸರಿ ನಿಮ್ಮ ಕಷ್ಟ ಅನುಭವ ಅಂದ್ರೆ ಕಷ್ಟ ಕಾರ್ಪಣ್ಯಗಳಿಂದ ಒದ್ದಾಡೋರಿಗೆ ಈ ತಂತ್ರ ಸಾರ ಬಹಳ ಬೇಗ ಕೆಲಸ ಮಾಡುತ್ತೆ. ಒಳ್ಳೇದಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೆ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಗ್ರತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರ ಪಾದಾರವಿಂದಗಳಿಗೆ ನಮನವನ್ನ ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನ ಶುರು ಮಾಡೋಣ. ತಂದೆ ಜಗದೀಶ್ವರ. ವಾರದ ಮೊದಲನೇ ವಾರ, ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಸೋಮಶೇಖರ ಸೋಮವಾರ ಇವತ್ತು ಶಂಕರನ ಸಂಪೂರ್ಣ ಅನುಗ್ರಹ 12 ರಾಶಿಗಳವರೆಗೂ ಕೂಡ ಸಿಗಲಿ ಅಂತ ಮನೋಗತ ಪ್ರಶ್ನಾತಂತ್ರವನ್ನ ಶುರು ಮಾಡೋಣ. 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಉತ್ತರಾಭಿಮುಖವಾಗಿ ಕೂತು ಇಲ್ಲ ನಿಂತು ಭಗವಂತನನ್ನ ಪ್ರಾರ್ಥನೆ ಮಾಡಿ ಮಾನಸ ಪೂಜೆಯೊಂದಿಗೆ ಇವತ್ತಿನ ದಿವಸ 12 ರಾಶಿಗಳು ಇವತ್ತಿನ ದಿವಸ ನನಗೊಬ್ಬನಿಗೆ ಭಗವಂತ ಅನುಗ್ರಹ ಬೇಡ, ಪ್ರತಿಯೊಬ್ಬರು ನನ್ನ ಜೊತೆಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಸಿಗಲಿ, ಅವರೂ ಕೂಡ ಇವತ್ತಿನ ದಿವಸ ಚೆನ್ನಾಗಿರ್ಲಿ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಿ, ಅವರು ಇವರು ಅನ್ನೋದಕ್ಕಿಂತ ನನಗೆ ಅನುಗ್ರಹವನ್ನ ಕೊಡ್ತಿರ್ತಕ್ಕಂಥ ಭಗವಂತ ಮೊದಲು ನೀನು ಚೆನ್ನಾಗಿರಪ್ಪ, ನೀನು ನೆಮ್ಮದಿಯಾಗಿರು, ನೀನು ಪ್ರತಿನಿತ್ಯ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ಇಷ್ಟೆಲ್ಲ ಅಷ್ಟೈಶ್ವರ್ಯ ಅನುಗ್ರಹಗಳನ್ನ ಕೊಡ್ತಾ ಇದೆಯಾ, ಇವತ್ತು ನಮ್ಮ ಬಗ್ಗೆ ಮಾತಾಡ್ಕೊಂತ ಇದೀವಿ, ಇವತ್ತು ಯಾರು ಕೂಡ ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನೀನು ಕೂಡ ಚೆನ್ನಾಗಿರ್ಬೇಕಪ್ಪ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಎಲ್ಲರೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕೂಡ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಐಂ ಶ್ರೀಂ, ಶ್ರೀಂ ಐಂ ಶ್ರೀಂ, ಶ್ರೀಂ ಐಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರಗಳನ್ನ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.
ಮೊದಲನೇದಾಗಿ ನಾನು ಹೇಳೋದೇನಪ್ಪಾ ಅಂದ್ರೆ, ಇವತ್ತು ಸೋಮಶೇಖರ ಬಹಳ ಅದ್ಭುತವಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ಮೊದಲನೇ 8 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾದಲ್ಲ. ಮೊದಲನೇದಾಗಿ ನಾನು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಇವತ್ತು ಮೊದಲು ಭಗವಂತ ಅಶುಭ ಫಲದಲ್ಲಿರ್ತಕ್ಕಂಥವ್ರು, ಸಮಂಜಸಕರ ಇಲ್ಲದಿರ್ತಕ್ಕಂಥ ರಾಶಿಗಳು ಯಾರ್ಯಾರು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೇಷ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ಧನುರ್, ಕುಂಭ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೇಷ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ಧನುರ್, ಕುಂಭ. ಈ 8 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಅಷ್ಟು ಸಮಂಜಸ್ಕರವಾದಂಥದ್ದಲ್ಲ. ಇವತ್ತಿನ ದಿವಸ ನೀವು ಹಾಕೋ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಬಹಳ ಗಮನವಿಟ್ಟು ಹಾಕಬೇಕು. ಓಡಾಡುವ ಜಾಗದಲ್ಲಾಗ್ಲಿ ದಾಟತಕ್ಕಂಥದ್ದು, ಇಲ್ಲ ಅಂದ್ರೆ ಯಾರಾದ್ರೂ ದೃಷ್ಟಿ ಪರಿಹಾರಕ್ಕೆ ದೃಷ್ಟಿ ತೆಗೆದು ರೋಡಿನ ಮೇಲೆ ಹಾಕಿದಾಗ ನಿಮಗೆ ಗೊತ್ತಿಲ್ಲದೇನೆ, ನಿಮಗೆ ಅರಿವಿಲ್ಲದಂತೆ ಅದನ್ನ ದಾಟತಕ್ಕಂಥದ್ದು, ವ್ಯವಹಾರ ಮಾಡುವ ಜಾಗದಲ್ಲಿ ಅಷ್ಟು ಸಮಂಜಸ್ಕರವಾಗಿ ಇಲ್ದಿರತಕ್ಕಂಥದ್ದು, ದುಡ್ಡು ಕಾಸಿನ ಲೇವಾದೇವಿ ಮಾಡೋ ಜಾಗದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಬಂದಾಗ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ನಿಮ್ಮಲ್ಲೇನೆ ಸ್ವಲ್ಪ ಜಗಳ ಕದನಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ ಈ 8 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ. ಭೂಮಿ ತಾಯಿಯನ್ನ ನಂಬಿ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಅಷ್ಟು ಸಮಂಜಸ್ಕರವಾದಂತ ದಿನ ಅಲ್ಲ. ಆದಷ್ಟು ಸ್ವಲ್ಪ ಯಾರು ವ್ಯಾಪಾರ ಮಾಡಕ್ಕೆ ಅಂತ ಹೋಗ್ತೀರಾ ಆ ಜಾಗದಲ್ಲಿ ಶಾಂತಿ ನೆಮ್ಮದಿಯನ್ನ ವರ್ತನೆ ಮಾಡೋದ್ರಿಂದ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಬಹುದು. ಈ 8 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಸಮಂಜಸ್ಕರವಾಗಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಇರೋದ್ರಲ್ಲಿ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಗೆ ಸಿಗಲಿ. ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನೀವು ಚೇತರಿಸ್ಕೋಬೇಕಂದ್ರೆ ಒಂದು ಸಣ್ಣ ಪರಿಹಾರ ಇದೆ. ಆ ಪರಿಹಾರ ಏನಪ್ಪಾ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ನೀವು ಮಾಡ್ಬೇಕಾಗಿರ್ತಕ್ಕಂಥ ಪರಿಹಾರ, ಮಾರ್ಕೆಟಿಗೆ ಹೋಗಿ, ಇಲ್ಲ ಅಂದ್ರೆ ತಮ್ಮ ಮನೆ ಹತ್ತಿರ ಎಲ್ಲಾನ ಹೂವಿನ ಅಂಗಡಿ ಇದ್ರೆ ಅಲ್ಲಿ 9 ಚೆಂಡು ಹೂವನ್ನ ತಗೊಳ್ಳಿ. 9 ಚೆಂಡು ಹೂವು ಅಂದ್ರೆ, ಚೆಂಡು ಹೂವಿನಲ್ಲಿ ಇವಾಗ 2 ಕಲರ್ ಬರ್ತಾ ಇದೆ, ಆರೆಂಜ್ ಕಲರ್ ಮತ್ತೆ ಯೆಲ್ಲೋ ಕಲರ್, ಹಳದಿ ಕಲರ್ ಮತ್ತೆ ಕೇಸರಿ ಕಲರ್. ಅದರಲ್ಲಿ ನೀವು ಇವತ್ತಿನ ದಿವಸ ಕೇಸರಿ ಕಲರ್ ಅನ್ನೇ ತಗೊಬೇಕು, ಹಳದಿ ಬೇಡ. ಕೇಸರಿ ಚೆಂಡು ಹೂವನ್ನ 9 ಚೆಂಡು ಹೂವನ್ನ ತಗೊಳ್ಳಿ. 6 ರೇಖೆ ಉಳ್ಳಂತಹ ನಕ್ಷತ್ರ ನಿಮ್ಮ ಮನೆಗೆ ಹೂವನ್ನ ತಗೊಂಡ್ಬಂದು, 9 ಹೂವನ್ನ ಮಾತ್ರ ತಗೊಂಡ್ಬರ್ಬೇಕು. ಮನೆಗೆ ಹೂವನ್ನ ತಗೊಂಡ್ ಬಂದು ಭೂಮಿ ತಾಯಿಯನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರ ಮನೆಯಲ್ಲಿ ಭೂಶುದ್ಧಿ ಮಾಡಿ, ಅಲ್ಲಿ ಒಂದು ವೃತ್ತಾಕಾರವನ್ನ ಹಾಕಿ, ವೃತ್ತಾಕಾರದ ಮಧ್ಯದಲ್ಲಿ 6 ರೇಖೆ ಉಳ್ಳಂತಹ ನಕ್ಷತ್ರವನ್ನ ಬರೆಯಬೇಕು. 6 ರೇಖೆ ಉಳ್ಳಂತಹ ನಕ್ಷತ್ರದಲ್ಲೂ ಕೂಡ ಪ್ರತಿಯೊಂದು ತ್ರಿಕೋಣದಲ್ಲೂ ಕೂಡ ಒಂದೊಂದು ಹೂವನ್ನ ಇಡಬೇಕು. ಒಂದೊಂದು ಹೂವು 6 ತ್ರಿಕೋಣದಲ್ಲಿ ಒಂದೊಂದು ಹೂವನ್ನ ಇಡಬೇಕು. ಮಧ್ಯದಲ್ಲಿ 2 ಹೂವನ್ನ ಇಡಬೇಕು. ಮಧ್ಯದಲ್ಲಿ 2 ಹೂವನ್ನ ಇಡ್ತೀರಾ. 2 ಹೂವನ್ನ ಇಟ್ಟ ಮೇಲೆ ಇನ್ನ 1 ಹೂವು ಬಾಕಿ ಉಳಿಯುತ್ತೆ. 6, 7, 8, 9 ಹೂವನ್ನ ಸರಿ ಕರೆಕ್ಟ್ ಆಗಿ ಆ ಒಂದು ಬರೆದಿರ್ತಕ್ಕಂಥ ಯಂತ್ರದ ಬಲಭಾಗದಲ್ಲಿ ಇಡಬೇಕು. ಆ ಹೂವನ್ನ ಬಲಭಾಗದಲ್ಲಿ ಇಟ್ಟು ಸೋಮಶೇಖರ ಈಶ್ವರನನ್ನ ಪ್ರಾರ್ಥನೆ ಮಾಡಿ, ಕಾಲ ಭೈರವನನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆ ಮಾಡುವುದು ಹೇಗೆ? ಹರಿಶಿನ ಕುಂಕುಮ. ಹರಿಶಿನ ಕುಂಕುಮದಲ್ಲಿ 9 ಹೂಗಳ ಮೇಲೂ 1 ಚಿಟಿಕೆ ಹರಿಶಿನ, 1 ಚಿಟಿಕೆ ಕುಂಕುಮವನ್ನ ಹಾಕಬೇಕು. ಅದಕ್ಕೆ ನೈವೇದ್ಯ ಏನಪ್ಪಾ? ಸಕ್ಕರೆ. ಸಕ್ಕರೆಯನ್ನ ಪ್ರತಿಯೊಂದು ಹೂಗಳ ಮೇಲೂ ಒಂದೊಂದೇ ಚಿಟಿಕೆ ಸಕ್ಕರೆಯನ್ನ ಪ್ರತಿಯೊಂದು ಹೂ ಮೇಲೂ ಹಾಕಬೇಕು. ಹಾಕಿ ಭಗವಂತನಿಗೆ ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಣೆಯನ್ನ ಮಾಡಿದ ನಂತರ 9 ಹೂವಿನ ಮಧ್ಯಭಾಗದಲ್ಲಿ ಒಂದೊಂದು ದಳವನ್ನ ಕಿತ್ಕೊಬೇಕು. 9 ಹೂವಿನ ಮಧ್ಯದಲ್ಲಿ, ಆ ಹೂವಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ದಳವನ್ನ ತಗೊಂಡು ಆ 9 ದಳವನ್ನ ನಿಮ್ಮ ಬಲ ಪಾಕೆಟ್ ನಲ್ಲಿ ಇಟ್ಕೊಂಡು ನೀವು ಆಚೆ ಹೋಗಿದ್ದೆ ಆದ್ರೆ ಇವತ್ತಿನ ದಿವಸ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಾತ್ರ ಸುಧಾರಣೆ ಪಡ್ಕೊಬಹುದು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ. ಇನ್ನ ಉಳಿದಂತ 2 ರಾಶಿಗಳು, ಇನ್ನ ಉಳಿದಿರಂತ 4 ರಾಶಿಗಳಲ್ಲಿ ಯಾರಿಗೆ ಮಿಶ್ರ ಫಲ, ಯಾರಿಗೆ ಶುಭ ಫಲ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಮತ್ತು ಮಿಶ್ರ ಫಲ ಇರುವಂತಹ ರಾಶಿಗಳು ಯಾವುದು ಅನ್ನೋದನ್ನ ಈಗ ಶ್ರೀನಿವಾಸ್ ಶರ್ಮಾ ಅಂತ ತಿಳ್ಕೊಳ್ಳೋಣ. ತಿಳಿಸ್ಕೊಡಿ. ಇಂದಿನ ಭಾಗದಲ್ಲಿ ನಾನು ಯಾರಿಗೆ ಸಮಂಜಸ ಇಲ್ಲ ಅಂತಕ್ಕಂಥ ರಾಶಿಗಳವರು, ಇವತ್ತು ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗಲ್ಲ ಅಂತ ಯಾವ ರಾಶಿಗಳಿದೆಯೋ ಅದನ್ನ ತಿಳಿಸ್ಕೊಟ್ಟೆ. ಆದ್ರೆ ಅದಕ್ಕೆ ಒಂದು ಸಣ್ಣ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಪರಿಹಾರವನ್ನ ಮಾಡಿ ಪ್ರತಿಯೊಬ್ರು ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ, ಒಳ್ಳೇದಾಗ್ಲಿ, ಅನ್ಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ಲಿ. ಇನ್ನ ಉಳಿದ 4 ರಾಶಿಗಳಲ್ಲಿ ಯಾವ್ದ್ಯಾವ್ದು ಮಿಶ್ರ, ಯಾವ್ದ್ಯಾವ್ದು ಸುಖಮಯ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ವೃಷಭ ಮತ್ತು ವೃಶ್ಚಿಕ. ವೃಷಭ
ಮತ್ತು ವೃಶ್ಚಿಕದಲ್ಲಿರ್ತಕ್ಕಂಥ ಈ 2 ರಾಶಿಗಳವರು ಮಿಶ್ರ ಫಲದಲ್ಲಿದ್ದೀರಿ. ಮಿಶ್ರ ಫಲ ಅಂದ್ರೆ ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಏನ್ ಬಂದಿದೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ಬಹಳ ಈಸಿಯಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದ್ರೆ ಇವತ್ತು ನೀವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಕಾರ್ಯಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕೆಲಸ ಶುರು ಆಗುವ ಮೊದಲನೇ ಟೈಮ್ ಇಂದ ಕೊನೆಯ ಟೈಮ್ ವರ್ಗುನು ಬಹಳ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ. ಆದ್ರೆ ಕೊನೆ ಸಮಯ ಇನ್ನೇನು ಅಲ್ಲಿ ನಾನು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋ ಸಮಯದಲ್ಲಿ ಬಹಳ ಮಂದಗತಿಯಿಂದ ಸಾಕ್ತಕ್ಕಂಥದ್ದು. ಎದುರುಗಡೆ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಅದನ್ನ ಮಾಡ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕೊನೆ ಮೂಮೆಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಕೈ ಎತ್ತಕ್ಕಂಥದ್ದು, ಇಲ್ಲ ನಾಳೆ ಮಾಡೋಣ ಅಂತಕ್ಕಂಥದ್ದು, ಇಲ್ಲ ಸಮಯ ಮೀರ್ತಕ್ಕಂಥದ್ದು, ಈ ಎಲ್ಲ ಪರಿಸ್ಥಿತಿಗಳು ಕೂಡ ಎದುರಾಗತ್ತೆ. ಈ ಎಲ್ಲಾ ಪರಿಸ್ಥಿತಿಗಳಿಗೆ ಎದುರಾಗ್ದಿರಾ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನನಗೆ ಬೇಕು, ಪರಶಿವನ ಅನುಗ್ರಹ ಬೇಕು, ಇವತ್ತಿನ ದಿವಸ ನಾನು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ಲೇಬೇಕು ಅಂದ್ರೆ ನಿಮಗೂ ಕೂಡ ಒಂದು ಚಿಕ್ಕ ಪರಿಹಾರ ಇದೆ. ಏನಪ್ಪಾ ಅಂದ್ರೆ ಸುಗಂಧರಾಜ ಹೂವು. ಪ್ರತಿಯೊಬ್ರು ಕೂಡ ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಸುಗಂಧರಾಜ ಹೂವನ್ನ ಶಿವನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿದಾಗ ಇವತ್ತು ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕೊನೆಯ ಮೂಮೆಂಟ್ ಅಲ್ಲೂ ಕೂಡ ಎಲ್ಲೂ ಕೂಡ ಕೈ ಜಾರ್ದಿರ ಭಗವಂತನ ಸಂಪೂರ್ಣ ಅನುಗ್ರಹದೊಂದಿಗೆ ಕಾರ್ಯಸಿದ್ಧಿ ಆಗತ್ತೆ. ಸುಗಂಧರಾಜ ಹೂವನ್ನ ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಉಳಿದಿರ್ತಕ್ಕಂಥ 2 ರಾಶಿಗಳವರು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾವ್ಯಾವುದು? ಮಕರ ಮತ್ತು ಮೀನ. ಮಕರ ಮತ್ತು ಮೀನ ಈ 2 ರಾಶಿಗಳವರು ಶುಭ ಫಲ ಇದೆ. ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗತ್ತೆ. ಪ್ರತಿಯೊಂದು ವಲಯದಲ್ಲೂ ಕೂಡ ವ್ಯವಹಾರ ಮಾಡ್ತಕ್ಕಂಥ ಜಾಗ ಇರ್ಬೋದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಇರ್ಬೋದು, ಇಲ್ಲಾನೆ ಎಲ್ಲಾದ್ರೆ ಆಚೆ ಕಡೆ ಹೋಗ್ಬೇಕಾದ್ರೆ ಒಂದೊಳ್ಳೆ ನೆಮ್ಮದಿ ಇರ್ತಕ್ಕಂಥದ್ದಿರ್ಬೋದು. ವ್ಯವಹಾರ ಇವತ್ತು ವಾರದ ಮೊದಲನೆಯ ವಾರ, ಪ್ರತಿಯೊಬ್ರು ಕೂಡ ಅನ್ಕೊಂಡಿರ್ತಕ್ಕಂಥದ್ದು ಕಾರ್ಯಸಿದ್ಧಿ ಆಗ್ಬೇಕು. ಇನ್ನ ಮಾರ್ಚ್ ಕೊನೆ ತಿಂಗಳು ಬಂತು, ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಟೈಮ್. ಇವಾಗ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಸಂಬಳದ ವಿಚಾರದಲ್ಲಿ ಇವತ್ತೊಂದೊಳ್ಳೆ ಸಿಹಿ ಸುದ್ದಿಯನ್ನೇ ಕೇಳತಕ್ಕಂಥ ವಿಚಾರ ಕೂಡ ಇದೆ. ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರು ಮಕರ ಮತ್ತು ಮೀನ ಇವತ್ತಿನ ದಿವಸ ಅನ್ಕೊಂಡಿರ್ತಕ್ಕಂಥ ಕೆಲಸ ಪ್ರತಿಯೊಂದು ಕೂಡ ಸಿದ್ಧಿ ಆಗತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿಫಲಗಳಲ್ಲಿ ವ್ಯವಸ್ಥಿತವಾದಂತಹ ಅನುಷ್ಠಾನ ಇದೆ. ಆದರೆ ಕೇಸರಿಯ ಚೆಂಡು ಹೂ, ಆ ಚೆಂಡು ಹೂನಲ್ಲೂ ಸಹಿತ ಕೇಸರಿ ಮತ್ತು ಹಳದಿ ಇದೆ. ಕೇಸರಿಯ ಆ ವರ್ಣವಾಗಿರ್ತಕ್ಕಂಥ ಕೇಸರಿ ಬಣ್ಣದ ಹೂವು ಅದು ನಿಮಗೆ ಬಹಳ ಬೇಗ ಕೆಲಸ ಮಾಡತಕ್ಕಂಥದ್ದು. ಈ ತಂತ್ರಸಾರ ಅಂತೂ 100ಕ್ಕೆ 100 ಕಾರ್ಯಸಿದ್ಧಿಯೇ. ಆದರೆ ಈ 100ಕ್ಕೆ 100 ಕಾರ್ಯಸಿದ್ಧಿ ಆಗುವಂತಹ ಈ ಒಂದು ಪ್ರಮಾಣ ನಿಮ್ಮ ಭಾಗಗಳಲ್ಲಿ ಅಕಸ್ಮಾತ್ ಕೇಸರಿ ಹೂ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಆ ಒಂದು ಚಿಂತನೆ ಇದೆಯಲ್ಲ. ಆದರೆ ನಮ್ಮ ಈ ತಾಳೆಗರೆಗಳಲ್ಲಿ ಈ ಹಿಂದಿನ ಹಿರಿಯರು ಬರೆದಿಟ್ಟಿರ್ತಕ್ಕಂಥದ್ದು ಒಂದೊಂದನೇ, ಅದಕ್ಕೆ ಇನ್ನೊಂದು ಪರ್ಯಾಯ ಆಪ್ಷನ್ ಇಲ್ಲ ಇಲ್ಲಿ. ನಾನು ಆಗ್ಲಿಂದ ಅದನ್ನೇ ಆಲೋಚನೆ ಮಾಡ್ತಿದ್ದೆ ನಾನು. ಯಾಕೆಂದ್ರೆ ನಾನು ಹೇಳುವಂತಹ ಪ್ರಕಾರದಲ್ಲಿ ವಾಸ್ತುಗೃಹದಲ್ಲೋ ಮನೆಯಲ್ಲಿರ್ತಕ್ಕಂಥದ್ದು ಅಂತಹದ್ರಲ್ಲೇ ಏನೋ ಒಂದು ಮಾಡಿದ್ರೆ ಸರಿ ಎಂಬತಕ್ಕಂಥದ್ದು ನನ್ನ ಚಿಂತನೆಗಳಲ್ಲಿರುತ್ತೆ. ಅದು ನಮ್ಮ ಚಿಂತನೆ. ಆದರೆ ಇದು ಸಂಪೂರ್ಣವಾಗಿ ಗ್ರಂಥ ಆಧಾರಿತವಾಗಿರ್ತಕ್ಕಂತಹ ತಂತ್ರವೇ ಆದ್ರಿಂದ ಈ ತಂತ್ರಕ್ಕೆ ಇದಕ್ಕೆ ಆಲ್ಟ್ರೇಷನ್ಸ್ ಇಲ್ಲ, ಹೂವೇ ಬರಬೇಕು. ಆದರೆ ಒಂದು ಆಲ್ಟ್ರೇಷನ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಕೇಸರಿ ವರ್ಣದ ಹೂವು ನಿಮಗೆ ಸಿಗದಿದ್ರೆ ಸಿಕ್ಕಂತ ಯಾವ್ದಾದ್ರೂ ಚೆಂಡು ಹೂವನ್ನ ತಂದು ಅದಕ್ಕೆ ಕುಂಕುಮವನ್ನು ಮಿಶ್ರಣ ಮಾಡಿ, ಅಂದ್ರೆ ನೀರಿನಲ್ಲಿ ಕುಂಕುಮನ ಮಿಶ್ರಣ ಮಾಡಿ ಒಮ್ಮೆ ಆ ಚೆಂಡುವನ್ನ ನೀರಲ್ಲಿ ಅದ್ರಿ. ಇದೊಂದು ಸಣ್ಣ ಪರಿಹಾರ. ಅಂದ್ರೆ ಒಂದು ಬದಲಾವಣೆ ಬೇಕಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಇದೆಲ್ಲದರ ಜೊತೆಗೆ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಅನುಸರಿಸಿ ವೃತ್ತಾಕಾರ ಚಕ್ರವನ್ನ ಬರೆದು ಚಕ್ರದ ಮಧ್ಯದಲ್ಲಿಟ್ಟು 6 ರೇಖೆಯ ನಕ್ಷತ್ರ ಬರೆದು ನಕ್ಷತ್ರದ ಮಧ್ಯದಲ್ಲಿ ಚೆಂಡು ಹೂವನ್ನ ಇಟ್ಟು ಪಕ್ಕದಲ್ಲಿ 1 ಹೂವನ್ನು ಮಾತ್ರ ಇಡಬೇಕು. 6ರಲ್ಲಿ 6 ಇಡಬೇಕು, ಮಧ್ಯದಲ್ಲಿ 2 ಇಡಬೇಕು. 6 2 8 ಆಯ್ತು, ಇನ್ನು 1 ಉಳಿತು. ಆ ಉಳಿದಂಥದ್ದನ್ನ ನಿಮ್ಮ ಬಲಭಾಗದಲ್ಲಿ ಇಡಬೇಕು. ಕೊನೆಗೆ ಆ ಒಂದು ಕುಂಕುಮ ಅದ್ದಿರ್ತಕ್ಕಂತಹ ಆ ಚೆಂಡು ಹೂವಿನ ಒಂದೊಂದು ರೆಕ್ಕೆಗಳನ್ನು ತೆಗೆದು, ಅಂದ್ರೆ ಅದರಲ್ಲೂ ಮಧ್ಯದಲ್ಲಿರ್ತಕ್ಕಂತಹ ಒಂದೊಂದು ದಳವನ್ನ ಮಾತ್ರ ತೆಗೆದು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬೇಕು. ನಿಜಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವೇ. ಈ ತಂತ್ರಸಾರದಿಂದ ನಿಮಗೆ ಒಳ್ಳೆ ಯಶಸ್ಸಾಗ್ಲಿ, ನಿಮ್ಮ ಮನೋಕಾಮನೆ ಸಿದ್ಧಿ ಆಗ್ಲಿ. ಯಾಕೆಂದ್ರೆ ರಾಶಿಗಳಲ್ಲಿ ಯಾವತ್ತೂ ಅಷ್ಟೇ ರಾಶಿಗಳಲ್ಲಿರ್ತಕ್ಕಂತಹ ಫಲಾಫಲಗಳನ್ನ, ಈ ಮನೋಗತ ಪ್ರಶ್ನೆ ಬಹಳ ವಿಭಿನ್ನ, ವಿಸ್ಮಯ, ವಿಶೇಷತೆ ಇದೆಲ್ಲವನ್ನೂ ತೋರಿಸ್ಕೊಡುವಂತಹದ್ದು. ಹಾಗೆ ನಂಬಬೇಕು. ನಂಬಿದ್ರೆ ಎಲ್ಲವೂ ನಮ್ಮ ಹಿಂದೆನೆ, ನಂಬಲಿಲ್ಲ ಅಂದ್ರೆ ಯಾವುದೂ ಇಲ್ಲ. ಆ ನಂಬಿಕೆ ಇದರಲ್ಲಿ ನೀವು ನೋಡಿಸ್ಬೇಕು. ಇದು ಖಂಡಿತ ಕಾರ್ಯಸಿದ್ಧಿ ಆಗ್ತಕ್ಕಂತಹದ್ದು. ಮನೋಗತ ಪ್ರಶ್ನೆ ಶುರುವಾದಾಗ್ಲಿಂದ ಇಲ್ಲಿಯವರೆಗೂ ಬಂದಿರತಕ್ಕಂತಹ ಉತ್ತರಗಳು, ಜನಧ್ವನಿ ಇದನ್ನ ನೋಡಿ ಇದರಂತೆ ನಡೆದು ಫಾಲೋಅಪ್ ಮಾಡ್ತಿರ್ತಕ್ಕಂಥವ್ರು ಸಂಖ್ಯೆ ಈಗ ಬಹಳ ಅಧಿಕವಾಗಿದೆ.
ರಾಶಿಫಲ ಅದು ಗ್ರಹಸ್ಥಿತಿಗಳ ಆಧಾರವಾಗಿರ್ತಕ್ಕಂಥದ್ದು. ಮನೋಗತ ಪ್ರಶ್ನೆ ಗ್ರಂಥ ಆಧಾರಿತವಾಗಿರ್ತಕ್ಕಂಥದ್ದು. ಗ್ರಂಥ ಆಧಾರಿತವಾಗಿರ್ತಕ್ಕಂತಹ ಈ ಮನೋಗತ ಪ್ರಶ್ನೆಯಿಂದ ಒಳಿತನ್ನ ಕಾಣ್ತಿರ್ತಕ್ಕಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ. ನಿಮ್ಮೆಲ್ಲರಿಗೂ ಒಳಿತಾಗ್ಲಿ, ಶುಭವಾಗ್ಲಿ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನ ಮತ್ತೆ ಸಮಂಜಸ ಅಲ್ಲದೇ ಇರುವಂತದ್ದು ಶುಭ ಮಿಶ್ರ ಫಲಗಳೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ನಿಮಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.